ಏನು ಬ್ರೋ ಇದು ಸೌಂಡು? ಕಿಕ್ ಹೊಡೆದು ಸ್ಟಾರ್ಟ್ ಮಾಡೋದ್ರಲ್ಲಿರೋ ಕಿಕ್ಕೇ ಬೇರೆ ಗುರು. ಬನ್ನಿ ಇವತ್ತು ಫುಲ್ಲು ಅವಳಿ ಮಾಡೋಣ ಡೀಟೇಲ್ಸ್ ಪೂರ. ಬೈಕ್ ಡ್ರೈವ್ ಮಾಡೋವಾಗ ಯೂಶುವಲ್ ಆಗಿ ಇಯರ್ಫೋನ್ ಹಾಕೊಂಡು ಓಡಿಸ್ತೀವಿ ಸಾಂಗ್ ಕೇಳ್ಕೊಂಡು. ಪಕ್ಕ RX ಬೈಕರ್ಸ್ ಅಂತೂ ಯಾವ ಇಯರ್ಫೋನು ಯೂಸ್ ಮಾಡಲ್ಲ ಗುರು, ಯಾಕಂದ್ರೆ ಇದ್ರ ಸೌಂಡೇ ಒಂಥರ ಮಜಾ ಕೊಡ್ತಿರುತ್ತೆ ಗಾಡಿ ಓಡ್ಸೋಕ್ಕೆ. ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಬರ್ತಿರೋದು, ಇಲ್ಲಿವರೆಗೂ ಸೌಂಡ್ ಕೇಳಿಸ್ತಾ ಇದೆ RXದು. ಇವತ್ತು ನಮ್ಮ ಜೊತೆ ಇರೋದು ದ ಲೆಜೆಂಡರಿ RX 135. ಹಾಯ್ ಬ್ರೋ, ಹೆಂಗಿದ್ದೀರಾ? ನೀವು ಇವಾಗ ಏನು ನೋಡ್ಸಿದ್ರ, ಈ ಬೈಕು RX 135 4 ಸ್ಪೀಡು. ಇದು ಆ್ಯಕ್ಚುಲಾಗಿ ತುಂಬ ಜನ ಕೇಳ್ತಿದ್ರು, ಇದು RX 135 ಅಲ್ವಾ, ಇಂಡಿಯಾಗೆ RX 135 ಬಂದಿರೋದೇ 2000 ಮೇಲೆ. ಬಟ್ ಈ ಗಾಡಿ ಮಾಡಲು ಬಂದು 1989. ಯಾಕೆ RX 135 ಇದೆ ಅಂತ ತುಂಬ ಜನ ಕೇಳ್ತಿದ್ರಿ. ಸೊ ಅದ್ರ ಮೇಯ್ನ್ ರೀಸನ್ ಬಂದೇನೆಂದರೆ, ಇದು ಆ್ಯಕ್ಚುಲಾಗಿ RX 100 ಇಂಜಿನ್ನು. RX 100 ಬೈಕು, ಅದನ್ನು 135 ಕನ್ವರ್ಟ್ ಮಾಡಿಸಿದ್ದಾರೆ. ಇನ್ನು ತುಂಬ ಜನ ನಂಬರ್ ಪ್ಲೇಟ್ಸಲ್ಲಿ ಕೂಡ ಡೌಟ್ಸ್ ಕೇಳ್ತಿದ್ರಿ. ನಂಬರ್ ಪ್ಲೇಟ್ ಇಲ್ಲೇ ಇದೆ, ನೀವು ಸರ್ಚ್ ಮಾಡ್ಬೋದು. ಅಬ್ಬಾ ಏನು ಸೌಂಡ್ ಗುರು ಇದು. ಫುಲ್ಲು ಅಟೆನ್ಷನ್ನ ಗ್ರಾಬ್ ಮಾಡುತ್ತೆ ಮಾತ್ರ ಈ ಸೌಂಡು. ಸ್ವಲ್ಪ ಐಡ್ಲಿಂಗ್ ಕಡಿಮೆ ಇರ್ತಾವೆ RX ಗಾಡಿಗಳು, ಅವಾಗವಾಗ ಆಫ್ ಆಗ್ತವೆ, ನೋಡ್ಕೋಬೇಕು. ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತಲ್ಲ ಗುರು ಇದು. ಯಾವ ಆ್ಯಂಗಲಿಂದ ನೋಡಿದ್ರು ಕದರ ಕಾಣಿಸುತ್ತೆ ಗುರು. ಅದು RXಗಿರೋ ಬ್ಯೂಟಿ ಆಫ್ RX. ಗಾಡಿ ಮಾತ್ರ ಸೈಕ್ ಅನ್ಕೊಳ್ಳಿ, ಸೈಕ್ ಆಗಿಬಿಟ್ಟಿದ್ದೀನಿ ನಾನಂತೂ ಗಾಡಿ ಓಡಿಸಿ. ಇಟ್ಟರೆ ಈ ಥರದೊಂದು ಗಾಡಿ ಇಡಬೇಕು ಅನಿಸುತ್ತೆ ನನಗೆ ಅಂತಲೇ ಅಲ್ಲ, RX ಯಾರೇ ಓಡಿಸ್ಲಿ ಬ್ರೋ, ಪಕ್ಕ ಈ ಥರದೊಂದು ಗಾಡಿ ಇಡಲೇಬೇಕು ಅಂತ ಮನಸ್ಸು ಹಾಗೆ ಆಗುತ್ತೆ ಎಂಥವ್ರಿಗಾನ ಆಗಲಿ. ಹಾಂ ಹಾಂ, ದೊಡ್ಡವ್ರವರೆಗೂ ತಿರುಗಿ ನೋಡ್ತಾರೆ. ಬ್ರೋ ಬೇರೆ ಗಾಡಿಗಳಿಗೆಲ್ಲ ಇಷ್ಟಪಡೋರು ಎಷ್ಟು ಜನ ಇರ್ತಾರೋ ಅದನ್ನು ಏಟ್ ಮಾಡೋರು ಅಷ್ಟೇ ಜನ ಇರ್ತಾರೆ. ಬಟ್ ಒಬ್ಬರು ಕೂಡ ಏಟ್ ಮಾಡದೇ ಇಲ್ದಿರೋ ಅಂಥ ಗಾಡಿನೇ RX ಗುರು. ಎಂಥ ಚಿಕ್ಕ ಮಕ್ಳನ್ನ ಕೇಳಿದ್ರು RX ಅಂತಾರೆ, ವಯಸ್ಸಾಗಿರೋ ಮುತ್ಕೊಂಡು ಕೇಳಿದ್ರು RX ಅಂತಾರೆ. ಅದರಲ್ಲೂ ಸೌಂಡ್ ಮಾತ್ರ ಬೆಂಕಿ ಬರುತ್ತೆ ಬ್ರೋ ನಿಮ್ಮದು. 80 ಮೇಲೆ ಕ್ರಾಸ್ ಆದಾಗಂತೂ ಫುಲ್ಲು ಮಾನ್ಸ್ಟರು. ಇನ್ನು ನೀವು ಈ ಬೈಕ್ದು ಎಕ್ಸಾಸ್ಟ್ ನೋಡ್ತಿದ್ದೀರಲ್ಲ, ಇದು RX ದಿನೇ ಸ್ಟಾಕ್ ಎಕ್ಸಾಸ್ಟು. ಬಟ್ ಅದಕ್ಕೆ ಮಫ್ಲರ್ ಮಾತ್ರ ಚೇಂಜ್ ಮಾಡಿಸಿದ್ದಾರೆ, ಬೇರೆ ಸ್ಟಾಕ್ ಮಫ್ಲರ್ನ ಈ ಬೈಕಿಗೆ ಹಾಕ್ಸಿರೋದು. ನಿಮ್ಮದು ಎಷ್ಟಾಯ್ತು ಬ್ರೋ ಎಲ್ಲ ಗಾಡಿ ಎಲ್ಲ? ಬ್ರೋ ಇದು ನನಗೆ ನನ್ನ ಬಾಸ್ ಗಿಫ್ಟ್ ಕೊಟ್ಟಿರೋದು. ಬಾಸ್ ಗಿಫ್ಟಾ? ಹಾಂ, ಅಮೌಂಟ್ ಏನು ಚಾರ್ಜ್ ಮಾಡಿಲ್ಲ ಅವರು, ಹಾಂ ಕೊಟ್ಟಿದ್ದಾರೆ. ಹಾಂ, ಇದು ಇನ್ನೊಂದು ಏನು ಅಂದರೆ ನಿಮ್ಗೆ ಹೇಳ್ಬೇಕಾಗಿರೋದು ಮೇಡ್ ಇನ್ ಇಂಡಿಯಾ ಅಲ್ಲ, ಹಾಂ ಮೇಡ್ ಇನ್ ಜಪಾನ್. ಹಾಂ, 1989 ಅಲ್ವಾ? ಹಾಂ. ಸೊ ನನಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿರೋದು ನಮ್ಮ ಬಾಸ್. ಯಾರು ಬ್ರೋ ನಿಮ್ಮ ಬಾಸು? RXನ ಗಿಫ್ಟ್ ಕೊಡೋವಂಥ ಬಾಸು ನಿಮಗೆ? ಅಮಿತ್ ಅಣ್ಣ ಅಂತ ಇದ್ದಾರೆ. ಹಾಂ, ನಾನು ಸುಮ್ಮನೆ ಬಾಸ್ ಇದು ಗಾಡಿ RX ಇತ್ತಲ್ಲ ಏನು ಮಾಡಿದ್ರಿ ಅಂತ ಕೇಳಿದ್ದಷ್ಟೇ. ನಾಳೆ ಮನೆ ಹತ್ರ ಬಾ ಚಿನ್ನ ಅಂತಂದರು. ಮನೆ ಹತ್ರ ಹೋಗಿದ ತಕ್ಷಣ ಕೀ ಕೊಟ್ಬಿಟ್ಟು RC ಕಾರ್ಡ್ ಕೈ ಕೊಟ್ಬಿಟ್ಟು ನಿನ್ನ ಹೆಸ್ರಿಗೆ ಮಾಡಿಸ್ಕೊ, ನಾನು ಕೊಡ್ತಾ ಇರೋ ಗಿಫ್ಟ್. ಅವ್ರು ಬಂದು BJP ಯುವ ಮುಖಂಡ ನಮ್ಮ ಬಾಸ್. ಇನ್ಸ್ಟಾಗ್ರಾಮ್ ID ಇದೆ, ಅಮಿತ್ ಆರ್ ಅಫಿಷಿಯಲ್ ಅಂತ. ಅಮಿತ್ ಆರ್ ಅಫಿಷಿಯಲ್ ಅಂತ. ನೋಡಿ, ಅದನ್ನು ಫಾಲೋ ಮಾಡಿ ಅದನ್ನು. RX ಓಡಿಸೋವಾಗ ನಾವು ಏನೇ ಮಾತಾಡಿದ್ರು ಅದು ಲೆಕ್ಕಕ್ಕೆ ಬರಲ್ಲ. ಲೆಕ್ಕಕ್ಕೆ ಬರೋದೇ ಸೌಂಡು, ಯಾಕಂದ್ರೆ RX ಅಂದ್ರೇನೆ ಸೌಂಡ್ ಅಂದ್ರೇನೆ RX. ಮೆಜಾರಿಟಿ ಜನ ಈ ಬೈಕ್ಸ್ನ ನೋಡೋದು ತಗೊಳ್ಳೋದೇನೆ ಇದರಲ್ಲಿರೋಂಥ ಸೌಂಡ್ಗಳ್ಗೇನೆ. ಗೊತ್ತಿರೋ ಥರ ಒಂದು ಮಾತೇನು ಅಂದ್ರೆ, ಮಿಡಲ್ ಕ್ಲಾಸ್ ಹುಡುಗರಿಗೆ ಸೂಪರ್ ಬೈಕ್ ತರೋಕ್ ಆಗ್ಲಿಲ್ಲ ಅಂದ್ರೂ ಕೂಡ ಈ RX ತಗೊಂಬಂದ್ರೆ ಅದಕ್ಕಿನ್ನ ಎಲ್ಡ್ರಷ್ಟು ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ, ಅದಕ್ಕಿಂತ ಎಲ್ಡ್ರಷ್ಟು ಮಜಾ ಕೊಡುತ್ತೆ ಈ ಒಂದು RX. ರೋಡಲ್ಲಿ ಗಾಡಿ ಬಂತು ಅಂದರೆ ಪ್ರತಿಯೊಬ್ಬ ಕೂಡ ಈ ಗಾಡಿನ ತಿರುಗಿ ನೋಡ್ತಾನೆ, ಅಷ್ಟು ಹವಾ ಮೇಂಟೈನ್ ಮಾಡಿದೆ ಗುರು ಗಾಡಿ. ನೀವು ಯಾವ್ದಾರ ಹೊಸ ಗಾಡಿ ತೊಗೊತೀರಾ ಅಂತಂದರೆ ಅಮ್ಮಮ್ಮ ಅಂದರೆ ಒಂದು 3-4 ಲಕ್ಷಕ್ಕೆ ತೊಗೊತೀರಾ. ಅದೇ ಗಾಡಿ 1 ಇಯರ್ ಬಿಟ್ಟರೆ ಡಿಪ್ರಿಸಿಯೇಷನ್ ಅಂತ ಆಗುತ್ತೆ.
3 ಲಕ್ಷ ಇರೋ ಗಾಡಿ ನೀವು 1 ವರ್ಷ ಬಿಟ್ಟು ಮಾರ್ತೀರಾ ಅಂತಂದರೆ ಅದನ್ನು 2 ಲಕ್ಷಗೂ ಕೇಳಲ್ಲ. ಬಟ್ ಅದೇ RX ಆ ಥರ ಅಲ್ಲ. ಇದು ಲಾಂಚ್ ಆದಾಗ 30,000-40,000 ಸಾವಿರ ಇರುತ್ತೆ. ಬಟ್ ಈಗ ಇದಕ್ಕಿರೋ ಡಿಮ್ಯಾಂಡು 3-4 ಲಕ್ಷ. ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು, ಹಳೆ ಗಾಡಿಗಳು ಹೋಗ್ತಾ ಹೋಗ್ತಾ ಇದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದು ಹಳೆ ಗಾಡಿಗಳಿಗಿರೋ ಫೇಸ್ ವ್ಯಾಲ್ಯೂ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಳೆ ಗಾಡಿಗಳನ್ನೆಲ್ಲ ಗುಜರಿ ಅನ್ನೋದನ್ನ ಫಸ್ಟ್ ನಿಲ್ಲಿಸ್ರಿ. ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ಸ್ ನಾನೇನು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ RX ಬಗ್ಗೆ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗೂ ಗೊತ್ತು. ಇನ್ಫ್ಯಾಕ್ಟ್ ನಾನು ಇದ್ರ ಬಗ್ಗೆ ಸ್ಪೆಸಿಫಿಕೇಷನ್ಸು, ಇಂಜಿನು, ಅದು ಇದು, ಟೈರ್ ಅಷ್ಟು ಇಂಚ್ ಇರುತ್ತೆ, ಇಷ್ಟು ಇಂಚ್ ಇರುತ್ತೆ ಅನ್ನೋದನ್ನೆಲ್ಲ ಹೇಳಿ ನೀವು ತಿಳ್ಕೊಂಡು ಅದನ್ನೆಲ್ಲ ಏನು ಮಾಡ್ತೀರಾ? ಮೇಯ್ನು RX ನೋಡೋದೇ ಸೌಂಡ್ಗೆ ಬ್ರೋ. ಆ ಸೌಂಡನ್ನ ನೋಡಿ, ಆ ಸೌಂಡನ್ನ ಫೀಲ್ ಮಾಡಿ. ಬ್ರೋ ಇದು ಮೈಲೇಜ್ ಎಲ್ಲ ಹೆಂಗೆ? ಬ್ರೋ ನಾನು ಯಾವತ್ತೂ ಮೈಲೇಜ್ ಚೆಕ್ ಮಾಡಿಲ್ಲ. ಹಾಂ, ಪೆಟ್ರೋಲ್ ಹಾಕಿಸ್ತೀನಿ, ಓಡಿಸ್ತಾ ಇದ್ದೀನಿ. ಹ್ಞೂ. ಸೊ ಇದು ನನ್ನ ಒಂಥರ ಸೂಪರ್ ಬೈಕ್ ಥರ. ಸೊ ನಾನು ಯಾವತ್ತೂ ಮೈಲೇಜ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ, ಯಾವತ್ತೂ ಇದು ಮಾಡಿಲ್ಲ. ಪೆಟ್ರೋಲ್ ಹಾಕ್ಸ್ಕೋತೀನಿ, ಹೋಗ್ತೀನಿ, ಎಂಜಾಯ್ ಮಾಡ್ತೀನಿ, ಬರ್ತೀನಿ. ಹಂಗೆ ಸೈಕ್ ಪ್ಯೂರ್ ಸೌಂಡ್ನ ಯಾರು ಫೀಲ್ ಮಾಡಬೇಕೋ ಅವ್ರು ಮಾತ್ರ RX ಗಾಡಿಗಳನ್ನ ತಗೋಬೇಕು. ಥರ ಗಾಡಿಗಳು ಇವಾಗ ಯಾವ ಬರಲ್ಲ ಬ್ರೋ. ಅದೇ ಬಂದರೆ ಇವಾಗ ಬರ್ತಾವಲ್ಲ EV, ಪಕ್ಕದಲ್ಲಿ ಹೋದ್ರೆ ಗೊತ್ತೇ ಆಗಲ್ಲ, ಸೈಕಲ್ ಹೋಯ್ತು ಅಂತ ಅನ್ಕೊಂಬಿಡ್ಬೇಕು, ಆ ಥರ ಇರುತ್ತೆ. ಬಟ್ ಅದೇ ಇದು ನಾನು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಬ್ರೋ ಇನ್ನೂ 1 ಕಿಲೋಮೀಟ್ರ್ ದೂರ ಇದ್ದಾರೆ, ಇಲ್ಲಿವರೆಗೂ ಸೌಂಡ್ ಕೇಳಿಸ್ತಾ ಇತ್ತಲ್ಲ ಅಂತ. ಅದು RX. ಬಟ್ ಅದೇ EV ಹಂಗಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಅದರ ಪಕ್ಕದಲ್ಲಾದ್ರೂ ಗೊತ್ತಾಗಲ್ಲ ಗಾಡಿ ಹೋಯ್ತು ಅಂತ. ನಾ RX ನೋಡ್ತೀವಿ ಅಂತಂದರೆ ಯೂಶ್ವಲ್ ಆಗಿ ಎಲ್ಲ ರೋಡಲ್ಲೂ ನುಗ್ಗುತ್ತೆ. ಆಫ್ ರೋಡ್ ಮಾಡೋಕ್ಕೆ ಆಫ್ ರೋಡ್ ಬೈಕೇ ಬೇಕು ಅಂತಿಲ್ಲ, ಅಡ್ವೆಂಚರ್ ಬೈಕೇ ಬೇಕು ಅಂತಿಲ್ಲ. ನೀವು ಒಂದು RX ಇಟ್ಟಿದ್ರೆ ಸಾಕು, ಎಂಥ ರೋಡಲ್ಲಿ ಬೇಕಾದರೂ ಈಸಿಯಾಗಿ ನುಗ್ಗಿಸ್ಕೊಂಡು ಹೊರಟೋಗ್ಬಿಡ್ಬೋದು. ನೋಡಿ ಹೆಂಗೋಗುತ್ತೆ RX ಸೈಕಲ್ವಾ. ಒಂದ್ಸಲ ಜಸ್ಟ್ ರೈಡ್ ಮಾಡಿದ್ರೆ ಸಾಕು, ಬೇಜಾರೆಲ್ಲ ಹೋಗ್ಬಿಡತ್ತೆ. ನಮ್ಮ ದರ್ಶನ್ ಬಾಸ್ ಒಂದು ಡಿ ಬಾಸ್ ಹೇಳಿದ್ದಾರೆ ಒಂದು ಮಾತು, ಬೇಜಾರಾದಾಗೆಲ್ಲ ನಾನು ಕುದುರೆ ಹತ್ಕೊಂಡು ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತೀನಿ, ಅವನಿಗೆ ನಾನು ಸುಮ್ಮನೆ ಇವತ್ತು ಬೇಜಾರಾಗಿದ್ರೆ ಗೊತ್ತಾಗ್ಬಿಡುತ್ತೆ ಅವನಿಗೆ ಅಂತ ಒಂದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ತಾರೆ. ಸೊ ಸೇಮ್ ಟು ಸೇಮ್ ಅದೇ ರೀತಿ ನನಗೆ ಬೇಜಾರಾಯ್ತು ಅಂದ್ರೆ ನಾನು ಈ ಕುದುರೆ ಎತ್ಕೊಂಡು ಹೋಗ್ತೀನಿ. ಡಿ ಬಾಸ್ನ ಹೆಂಗೆ ಅವ್ರ ಕುದುರೆನ ಫೀಲ್ ಮಾಡ್ತಾರೋ ನೀವು ಅದೇ ಥರ ನಿಮ್ಮ RXನ ಕುದುರೆ ಥರ ಫೀಲ್ ಮಾಡ್ತಿದ್ರಾ? ಅಲ್ಲ, ತುಂಬ ಜನ ಇವಾಗ ಬರ್ತಿರೋಂಥ ಹೊಸ ಗಾಡಿಗಳಲ್ಲಿ ಆ ಫೀಚರ್ ಇಲ್ಲ, ಈ ಫೀಚರ್ ಇಲ್ಲ ಅಂತ ಗಾಡಿಗಳನ್ನೇ ಚೇಂಜ್ ಮಾಡ್ತಾವ್ರೆ. ಅಲ್ಲ, ಎಲೆಕ್ಟ್ರಾನಿಕ್ಸು ಫೀಚರ್ಸ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ ಅಂತ. ಬಟ್ ಅದೇ RXಲ್ಲಿ ನೋಡಿ ಯಾವುದೇ ಥರ ಎಲೆಕ್ಟ್ರಾನಿಕ್ಸ್ ಇಲ್ಲ, ಫೀಚರ್ಸ್ ಇಲ್ಲ. ಬಟ್ ಆದರೂ ಗಾಡಿ ಹವ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ ಗುರು. ಆಲ್ಮೋಸ್ಟ್ ಬ್ಯಾನ್ ಆಗಿ 20 ಇಯರ್ಸ್ ಆದ್ರೂ ಇನ್ನೂ ಇದ್ರ ಹವ ಹೋಗ್ತಾ ಜಾಸ್ತಿ ಆಗ್ತಾನೆ ಐತೆ. ಇನ್ನು ದಯವಿಟ್ಟು ಈ ಗಾಡಿ ಎಷ್ಟು ಪ್ರೈಸು ಅಂತೆಲ್ಲ ಕೇಳೋಕೆ ಹೋಗ್ಬೇಡಿ. ಯಾಕಂದರೆ ಈ ಬೈಕು ನಮ್ಮ ರೋಹಿತ್ ಬ್ರೋ ಅವ್ರಿಗೆ ಅವರ ಬಾಸು ಕೊಟ್ಟಿರೋವಂಥ ಗಿಫ್ಟು. ಸೊ ಹಂಗಾಗಿ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. 3 ಜನ ತಾತಂದಿರು. ಇನ್ ಫ್ಯೂಚರಲ್ಲಿ ನಾನು ನಮ್ಮ ಫ್ರೆಂಡ್ಸು ಹಿಂಗೆ ಗುರು, ಒಂದು ಗಾಡೀಲಿ 3 ಜನ. ಈಗಲೇ ಒಂದು ಗಾಡೀಲಿ 3 ಜನನೇ ನಾವು ಹೋಗೋದು. ಏನೇ ಹೇಳಿ ಫ್ರೆಂಡ್ಶಿಪ್ಪಿಗೆ ಮಾತ್ರ ಏಜ್ ಇಲ್ಲ ಗುರು. ಅದರಲ್ಲೂ ನಮ್ಮ ಬಾಯ್ಸ್ ಫ್ರೆಂಡ್ಶಿಪ್ಗಂತೂ ಅನ್ಲಿಮಿಟೆಡ್ ಏಜ್ ಬಿಡಿ. ಏಜ್ ಎಷ್ಟೇ ಆದ್ರೂ ನಾವು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಫ್ರೆಂಡ್ಶಿಪ್ಪಲ್ಲಿ ಇರ್ತೀವೋ ಸಾಯೋವರೆಗೂ ಅದೇ ಥರ ಇರ್ತೀವಿ. ಇವ್ರು ಹುಡುಗಿರು ಹಂಗಲ್ಲ ಗುರು, ಎಲ್ಲ ಮೂಡ್ ಸ್ವಿಂಗರ್ಸ್ ಅವರೆಲ್ಲ 5-5 ನಿಮಿಷಕ್ಕೂ ಚೇಂಜ್ ಆಗಿಬಿಡ್ತಾರೆ. ಈ ಬೈಕಲ್ಲಿ ಆರನ್ ನೋಡಬೇಕು ಅಂದರೆ ಆರನ್ ಅವಶ್ಯಕತೆ ಇಲ್ಲ RXಗಳಿಗೆ. ಯಾಕೆಂದರೆ ಈ ಬೈಕ್ ಬರ್ತಾ ಇದೆ ಅಂತ ಅರ್ಧ ಕಿಲೋಮೀಟ್ರ್ ಮುಂಚೆನೇ ಗೊತ್ತಾಗ್ಬಿಟ್ಟಿರುತ್ತೆ ಈ ಸೌಂಡ್ಗೆ. ಈ RX ಸೌಂಡ್ಗೆ ಆರನ್ನೆಲ್ಲ ಕೇಳಿಸೋದೇ ಇಲ್ಲ ಬಿಡಿ. ಆರನ್ ಅವಶ್ಯಕತೆ ಇಲ್ಲ RXಗೆ. ಇಷ್ಟು ಹೇಳ್ತಾ ನಮ್ಮ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಏನಾರ ಕ್ವಶನ್ಸ್ ಇದ್ದರೆ DM ಮಾಡಿ. ಆದರೆ ಮುಂದಿನ ವೀಡಿಯೋಗಳಲ್ಲೆಲ್ಲ ಈ ಬೈಕ್ದು ಮೈಲೇಜ್ ಟೆಸ್ಟ್ ಎಲ್ಲ ಮಾಡೋಣ. ಈ ಬೈಕ್ದು ಟಾಪ್ ಸ್ಪೀಡ್ ನೋಡಬೇಕು ಅಂತಂದರೆ 130+ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಒಂದು ಸರಿ ಟೆಸ್ಟ್ ಮಾಡೋಣ ಮುಂದಿನ ವೀಡಿಯೋಗಳಲ್ಲಿ. ಯಾರನ್ನ RX ಫ್ಯಾನ್ಸ್ ಇದ್ದರೆ ಕಮೆಂಟ್ ಹಾಕ್ರಪ್ಪ.